ಪ್ರಿಂಟ್ ಮತ್ತು ಡಿಜಿಟಲ್ ಮೀಡಿಯಾದ ಎಲ್ಲ ನನ್ನ ಪತ್ರ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿದ್ದ ವಿಷಯ ಅಂದ್ರೆ, ನಿನ್ನೆ ಅಂಕಲಿ ಗ್ರಾಮದಲ್ಲಿ ಏನು ನಮ್ಮ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಆಫೀಸ್ ಸ್ಟಾಫ್ ಮೇಲೆ ಏನೊಂದು ಗುಂಡಾವರ್ತನೆ ಮಾಡಿದ್ರಲ್ಲ, ಆ ಘಟನೆಯ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ನಿನ್ನೆ ನಾವು ನನ್ನ ಆಫೀಸ್ ಸ್ಟಾಫ್ ಮತ್ತು ಸ್ವಲ್ಪ ಕಾರ್ಯಕರ್ತರು ಮನೆಯಲ್ಲಿ ಅಂಕಲಿಯಲ್ಲಿ ಇದ್ದಿದ್ವಿ. ಅಲ್ಲಿ ನಾವು ಪ್ರಚಾರಕ್ಕೂ ಹೋಗಿರ್ಲಿಲ್ಲ. ಏನು ನಾಳೆ 7ನೇ ತಾರೀಕು ನಡೆಯುವಂತ ಚುನಾವಣೆಗಾಗಿ ಅವತ್ತು ಕಾರ್ಯಕರ್ತರು ಮತ್ತು ಬೂತ್ ಏಜೆಂಟರ್ ಮಾಡಿಕೊಂಡು ಚುನಾವಣೆ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿ ನಮ್ಮ ಸ್ಟಾಫ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಆ ನಿಮಿತ್ತವಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗೆ ಅಂಕಲಿಯಲ್ಲಿ ಕಾರ್ಯಕರ್ತರ ಮನೆಗೆ ಎಲ್ಲ ಅದನ್ನ ಡಾಕ್ಯುಮೆಂಟ್ ಎಲ್ಲ ತಗೊಳ್ಳೋದು ಮಾಡ್ತಾ ಇದ್ರು. ಅವಾಗ ಅವ್ರನ್ನೆಲ್ಲ ಕುಣಿಸಿ ನಾನು ವಾಪಸ್ ಹೋಗುವಾಗ, ಅವ್ನ ಭೇಟಿಯಾಗಿ ವಾಪಸ್ ಹೋಗುವಾಗ ಸುಮಾರು 30ರಿಂದ 40 ಜನ ಏನು ಈ ಗುಂಡಾಗಳಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರ ಆ ಮನಿ ಅಟ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಹೊರಗೆ ನಿಂತು ಕಾರ್ಯಕರ್ತರನ್ನ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆದ್ಮೇಲೆ ನಾವು ವಾಪಸ್ ಬಂದು ಅವರೆಲ್ಲ ಬಿಡಿಸಿದಾಗ ಏನು ಚುನಾವಣಾ ಅಧಿಕಾರ ಫ್ಲೈಯಿಂಗ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ವಿ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ದುಡ್ಡು ಹಂಚತಾರ ಅಂತ ಹೇಳಿ. ಆಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಬಂದ್ರು, ಎಲ್ಲ ಕಾರ್ಯಕರ್ತರನ್ನ ಚೆಕ್ ಮಾಡಿದ್ರು, ಮತ್ತೆ ನಮ್ಮ ಗಾಡಿನೂ ಚೆಕ್ ಮಾಡಿದ್ರು. ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಗಾಡಿಯಲ್ಲಿ ಯಾವುದೂ ₹1 ಸಿಕ್ಕಿಲ್ಲ. ಚುನಾವಣಾಧಿಕಾರಿಗಳು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ಏನು ಆಫೀಸ್ ಸ್ಟಾಫ್ ಓಡಿ ಹೋಗಿತ್ತಲ್ಲ, ಇಡೀ ಊರು ತುಂಬ ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮನೆ ಅಟ್ಯಾಕ್ ಮಾಡಿ ಬಂದಾಗ ನಮ್ಮ ಕಾರ್ಯಕರ್ತರು ಓಡಿ ಹೋದ್ರು ಬಿಟ್ಟಿಲ್ಲ. ಕೆಲವು ಜನ ಕಲ್ಲು ಹೊಡೆದ್ರು, ಒಂದ್ ಜನ ಪಾಪ ಕಿವಿಯಿಂದ ರಕ್ತ ಬಂದದ. ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮತ್ತೆ ಆ ಜಾಗದಾಗ ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಅವರು ಕ್ಲಿಯರೆನ್ಸ್ ಕೊಟ್ರು. ನಮಗೆಲ್ಲ ಕ್ಲಿಯರೆನ್ಸ್ ಕೊಟ್ರು. ಒಂದು 100 ಜನ ಮಾಬ್ ಬಂತು. ಈ 100 ಜನ ಗುಂಡಾಗಿರಿ ಆ ಜಾಗ ಸೇರಿದ್ರು. ಮತ್ತೆ ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ಪೊಲೀಸರು ಬಂದು ಅಲ್ಲಿಂದ ನಮ್ಮನ್ನು ಪೊಲೀಸ್ ಸ್ಟೇಷನ್ ತಗೊಂಡೋದ್ರು. ಇದು ಯಾವುದೇ ಅರೆಸ್ಟ್ ಮಾಡಿದ್ರು ಪೊಲೀಸ್ ಒಪ್ಪಿದ್ರಿಲ್ಲ. ಆ ಮಾಬ್ನಿಂದ ನಮ್ಮನ್ನೆಲ್ಲ ತಪ್ಪಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ತಗೊಂಡೋದ್ರು. ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ನಿನ್ನೆ ಏನು CM ಭೇಟಿ ಇತ್ತು, ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಫಿಷಿಯಂಟ್ ಸ್ಟಾಫ್ ಇರಲಿಲ್ಲ, ಇಬ್ಬರೇ ಪೊಲೀಸ್ ಇದ್ರು. ಹಿಂಗಾಗಿ ಮತ್ತು ಉಳಿದು ಏನು ಓಡಿ ಹೋಗಿದ್ರಲ್ಲ ಅವ್ರನ್ನೆಲ್ಲಾನು ಅಟ್ಟಾಚ್ಕೊಂಡು ಹೊಡೆದು ಅವ್ರನ್ನೂ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಬಂದ್ರು. ಯಾರು ಈ ಗುಂಡಾಗಳು, ಯಾರು ಪಕ್ಷದ ಕಾರ್ಯಕರ್ತರ ಹೇಳೋದಿಲ್ಲ, ಇವ್ರು ಗುಂಡಾಗಳೇ. ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಸುಮಾರು 5 ಜನರನ್ನ ಹೊಡೆದು ಪೊಲೀಸ್ ಸ್ಟೇಷನ್ ಮುಂದಿಟ್ರು. ಅವತ್ತು ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಗುಂಡಾಗಳ ಇಡೀ ಪೊಲೀಸ್ ಸ್ಟೇಷನ್ ಏನದ ಅಟ್ಯಾಕ್ ಮಾಡಿದಂಗೆ ಮಾಡಿದ್ರು. ಮತ್ತೆ ನಮ್ಮ ಪಕ್ಷದ ಬದಲು ಮತ್ತೆ ನನ್ನ ಬದಲು ಪರ್ಸನಲ್ ಆಗಿ ಅತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾರೆ. ಮತ್ತೆ ಅದೆಲ್ಲ ರೆಕಾರ್ಡ್ ಅದ, ಚುನಾವಣಾ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಏನೇನು ಯಾರು ಮಾಡಿದ್ರು ಎಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಬಂದು ಇಲ್ಲ ಈಗ ಡಾಕ್ಟರ್ ಅದು ಇನ್ವಾಲ್ವ್ಮೆಂಟ್ ಆಗ್ಯಾರ ಅಂತ ಹೇಳಿ ಸುಮ್ನೆ ಒಂದು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಕತ್ರು. ಮತ್ತ ಇದನ್ನ ನಾವು ಮೇಲಾಧಿಕಾರಿ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಬಂದು ಇವ್ರನ್ನೆಲ್ಲ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ ತಮ್ಮ ಹಿಡಿತಕ್ಕೆ ತಗೊಂಡಿದ್ರು. ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನ್ ಪೂರಾ ಗುಂಡಾಗಳ ಕೈಯಾಗಿತ್ತು. ಆಮೇಲೆ ಇದಾದ್ಮೇಲೆ ನಾವು ರಿಪೋರ್ಟ್ ಮಾಡಿದ್ವಿ. ಯಾಕೆ ನಮ್ಮ ಕಾರ್ಯಕರ್ತರು ಹೊಡೆದು ಅವ್ರ ಏನು ಕೊಳಗಿರುವಂತ ಗೋಲ್ಡ್ ಇವನ್ನೆಲ್ಲ ತುಡು ಮಾಡಿದ್ರು. ಮತ್ತೆ ಏನು ಮನೆಗೆ ಅಟ್ಯಾಕ್ ಮಾಡಿದ್ರಲ್ಲ, ಮನ್ಯಾಗ ಒಂದು $3-3.5 ಲಕ್ಷ ಅವ್ರದ್ದೇನೋ ಪಾಪ ಒಂದು ಕಾರ್ಯಕರ್ತ ಒಂದು ಟ್ರ್ಯಾಕ್ಟರ್ ಮಾರಿದಂತ ಅದನ್ನು ತಗೊಂಡೋಗಿದಾರೆ. ಅವ್ರ ಮನ್ಯಾಗ ಟ್ರೆಜರಿನೂ ಚೆಕ್ ಮಾಡಿದಾರೆ. ಕಾರ್ಯಕರ್ತರ ಮನ್ಯಾಗ ಟ್ರೆಜರಿ, ಮನ್ಯಾಗ ಹೆಣ್ಮಕ್ಳು ಇದ್ರು ಅವ್ರ ಮುಂದೆಲ್ಲ ಟ್ರೆಜರಿ ಮ್ಯಾಗಿಂದೆಲ್ಲ ಅಟ್ಟ ಎಲ್ಲ ಕ್ಲೀನ್ ಚೆಕ್ ಮಾಡಿದಾರೆ. ಈ ಗುಂಡಾಗಳು ಶಾಸಕರ ಬೆಂಬಲಿಗರು, ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರು ಇದು ಮಾಡಿದಾರೆ. ಮಾಡಿ ಆಮೇಲೆ ಅವ್ರನ್ನೆಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಂಡ್ಬಂದು ನಾವೆಲ್ಲ ರಿಪೋರ್ಟ್ ಅವ್ರ ಮೇಲೆ ನಾವು ಕೇಸ್ ಹಾಕಿವಿ. ಅವ್ರ ಮೇಲೆ ಏನು ಕಳ್ಳತನ ಮತ್ತು ಗುಂಡಾ ಮೇಲೆ ಹೊಡೆದ್ರು ಅಂತೇಳಿ ಕೇಸ್ ಹಾಕಿವಿ. MLCನೂ ಮಾಡಿದೀವಿ. ಪಾಪ ಅವ್ರಿಗೆಲ್ಲ ಊತ ಬಂದದ, ಕೈಕಾಲೆಲ್ಲ ನೋವು ಆಗ್ಯದ. ಒಬ್ಬನಿಗಂತೂ ಕಿವಿನೇ ಕೇಳಿಸ್ತಾ ಇಲ್ಲ, ಇವತ್ತಾದ್ರೂ ಕಿವಿ ಕೇಳಿಸ್ತಾ ಇಲ್ಲ ಅವನು. ಇಷ್ಟ ಅವ್ರ ಮೇಲೆ ಹಲ್ಲೆ ಮಾಡಿದಾರೆ. ಆಮೇಲೆ ನಾವೆಲ್ಲ ಕೇಸ್ ಆದ್ಮೇಲೆ ಇವರು ಹೊಸ ಒಂದು ಡ್ರಾಮಾ ಮಾಡಿ ಪಾಪ ದಲಿತರ ಅಮಾಯಕರನ್ನ ಉಪಯೋಗ ಮಾಡಿಕೊಂಡು, ಇಲ್ಲ ನಾವು ದಲಿತರನ್ನ ಬೈದು ಅಂತ ಹೇಳಿ ಒಂದು ಕೇಸ್ ಮಾಡಕ್ ಬಂದ್ರು. ಆದ್ರೆ SP ಅವರು ಅಕ್ಸೆಪ್ಟ್ ಮಾಡಿಲ್ಲ. ಅಕ್ಸೆಪ್ಟ್ ಮಾಡ್ಲಿಕ್ಕಾಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು
ತಮ್ಮೆಲ್ಲ ಅಮಾಯಕರನ್ನ ಏನು ನಂಬಿಸಿದ ದಲಿತ ಅಮಾಯಕರನ್ನ ಒಂದು ನಂಬಿಸಿ ಅಥವಾ ಅವ್ರನ್ನ ದಾರಿ ತಪ್ಪಿಸಿ ನಮ್ಮ ಗಾಡಿಗೆ ಅಡ್ಡ ಹಾಕಿದ್ರು ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದು ರೆಸ್ಟ್ರಿಕ್ಷನ್ ಮಾಡೋದ್ರಿಂದ SP ಅವರು ಆಯ್ತಪ್ಪ ನಿಮ್ಮದು ಒಂದು ಕಂಪ್ಲೇಂಟ್ ತಗೊಳ್ತೀವಿ ವಿದೌಟ್ ಪ್ರೂಫ್ ಇದ್ರು ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಷ್ಟೇ. ಅದಕ್ಕೇನು ಪ್ರೂಫ್ ಇಲ್ಲ, ಪ್ರೂಫ್ ಕೊಡಕ್ ಸಾಧ್ಯ ಆಗ್ಲಿಲ್ಲ, ಅವತ್ತು ಒಂದು ಸಿಂಗಲ್ ಪ್ರೂಫ್ ಕೊಡಲಿಲ್ಲ. ಈ ರೀತಿ ಆಗಿದೆ. ಇದು ನಿಜವಾದ ನಡೆದ ಘಟನೆ. ಮತ್ತ ಅವ್ರ ಆರೋಪ ಮಾಡ್ತಾರಲ್ಲ ದುಡ್ಡು ಹಂಚಾತೀವಿ ಅಂತೇಳಿ, ಪೊಲೀಸರಾಗ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಆಗಲಿ ಅವರೇ ಏನದ ರಿಟರ್ನ್ ಹೇಳಿಕೆ ಅದ ಮತ್ತು ವಿಡಿಯೋ ರೆಕಾರ್ಡ್ ಮಾಡಿದಾರೆ. ₹1 ಸಿಕ್ಕಿಲ್ಲ ಯಾರ ಕಡೆಯಿಂದನು. ಇದು ನಮ್ಮ ಕಾರ್ಯಕರ್ತರ ಪ್ರಚಾರ ಮಾಡಲೇಬಾರದು ಅನ್ನುವಂಥದ್ದು ಒಂದು ತಂತ್ರ ಅನ್ಸುತ್ತೆ. ಮತ್ತ ಈಗಾಗಲೇ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ಲುವ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟது. 2-3 ಲಕ್ಷ ಗೆಲುವು ಸಾಧಿಸದ. ಇದಕ್ಕೆ ಹತಾಶೆಯಾಗಿ ಏನು ನಮ್ಮ ಕಾರ್ಯಕರ್ತರು ಕೂಡಾತಾರ, ಕಾರ್ಯಕರ್ತರು ಈ ಸಲ ಜನರು ಎದ್ದು ಕಾಂಗ್ರೆಸ್ ಬಗ್ಗೆ ಒಂದು ಅಭಿಮಾನದಿಂದ ಪ್ರಚಾರ ಮಾಡತಾರಲ್ಲ, ಇವ್ರನ್ನೆಲ್ಲ ಹೆದರ್ಸ್ಬೇಕಂತ ಹೇಳಿ ಈ ಒಂದು ಘಟನೆ ಮಾಡಿದಾರ. ನಿಮಗೆಲ್ಲ ಗೋಕಾಕ್ ರಾಜಕೀಯ ಗೊತ್ತದ. ಇಲ್ಲಿ ವಿರೋಧ ಪಕ್ಷಗಳ ಒಂದು ಪ್ರಚಾರ ಮಾಡುವಂತ ಕಾರ್ಯಕರ್ತರು ಸಿಗುದಿಲ್ಲ, ಆಫೀಸ್ನಾಗ ಸ್ಟಾಫ್ ಮಾಡಕ್ ಕೆಲಸ ಮಾಡಕ್ ಒಬ್ಬರು ಸಿಗುದಿಲ್ಲ. ಯಾಕಂದ್ರ ಈ ರೀತಿ ಹಲ್ಲೆ ಮಾಡೋದು ಮತ್ತ ತಾವೇ ಪೊಲೀಸರಾಗ್ಯಾರ. ಇದು ಯಾರ ಏನೋ ಕಂಡು ಬಂದ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು. ಫ್ಲೈಯಿಂಗ್ ಸ್ಕ್ವಾಡ್ ಬರ್ತಾರ, 5 ನಿಮಿಷ ಬರ್ತಾರ ಅಲ್ಲೇ ಇದ್ರು. ಅವ್ರಿಗೆ ಇನ್ಫಾರ್ಮ್ ಮಾಡಲ್ದ ಕಾನೂನನ್ನ ತಮ್ಮ ಕೈಗೆ ತಗೊಳ್ಳುವಂಥದ್ದು ಈ ಪ್ರವೃತ್ತಿ, ಈ ಗುಂಡಾ ಪ್ರವೃತ್ತಿ ಗೋಕಾಕ್ನಲ್ಲಿ ಅದ. ಮತ್ತು ನಮ್ಮ ಗೋಕಾಕ್ನಲ್ಲಿ 20 ವರ್ಷದಿಂದ ಲಾ ಅಂಡ್ ಆರ್ಡರ್ ಅನ್ನೋದು ಇಲ್ಲೇ ಇಲ್ಲ. ಇದನ್ನೆಲ್ಲ ನಾವು ಪೊಲೀಸರಿಗೆ ತಿಳಿಸಿದ್ವಿ. ಅಷ್ಟೇ ಅಲ್ಲ, ಮತ್ತ ಅವ್ರದೇ ಆದಂತ ಪತ್ರಕರ್ತರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಿನ್ಯಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಮಾಡುವಂತದ್ದು, ಡಾಕ್ಟರ್ ಅರೆಸ್ಟ್ ಮಾಡಿದ್ರು 25 ಲಕ್ಷ ಸಿಕ್ಕಿತ್ತು, ಅವ್ರ ಮೇಲೆ ಡಿಫೇಮೇಷನ್ ಕೇಸ್ ಹಾಕ್ತೀವಿ. ನಾನು ಎಲೆಕ್ಷನ್ ಮುಗಿಲಿ ಯಾರು ಮಾಡಿದಾರಲ್ಲ ಅವ್ರ ಮೇಲೆ ಡಿಫೇಮೇಷನ್ ಕೇಸ್ ಹಾಕ್ತಿವಿ. ಅವ್ರನ್ನೆಲ್ಲ ಹೊಡೆದು ಆ ರೀತಿ ಹೇಳಿಕೆಯನ್ನು ಕೊಡ್ಸಿದಾರೆ ಎಲ್ಲರ ಕಡೆಯಿಂದ. ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೆ ದುಡ್ಡು ಕೊಟ್ಟಾರ, ಡಾಕ್ಟರ್ ಕದಾಡಿ ದುಡ್ಡು ಹಂಚತಾನ ಅಂತ ಹೇಳಿ ಅಲ್ಲ ಅವ್ರ ಮುಖ ನೋಡಿದಿರಿ? ಮತ್ತೆ ಹೆಂಗದ ಮುಖ ಹೊಡೆದೊಡದ್ ಪಾಪ ಕೆಂಪಾಗ್ಯದ ಅವ್ರದ್ದು. ಇವ್ರೇನ್ ಏನದಾರ ಗುಂಡಾಗರ್ದಿ ಎಷ್ಟು ದಿನ ಮಾಡ್ತಾರ ಇವ್ರು? ಇವ್ರೆಲ್ಲ ನಾಚಿಕೆ ಆಗೋದಿಲ್ರಿ? ಬಿಜೆಪಿ ಅಂತ ಹೇಳ್ಕೊಂತ ತಿರ್ಗಾಡ್ತಾರ. ಒಂದ್ ಪಕ್ಷದ ಹೆಸರು ಹೇಳ್ತಾರ, ಒಂದ್ ರಾಷ್ಟ್ರೀಯ ಪಕ್ಷದ. ಅವ್ರಿಗೆ ಇದನ್ನೇ ಕಲಿಸಿದಾರ ಪಕ್ಷದ ನಾಯಕರು ಗುಂಡಾಗಿರಿ ಮಾಡಕ. ನಾವೇನಾದ್ರು ಅಂತ ಒಂದು ಇನ್ಸಿಡೆಂಟ್ ಮಾಡಿದೀವಿ? ಇವ್ರು 20 ವರ್ಷದಿಂದ ರಾಜಕೀಯ ಮಾಡತಾರ. ಯಾವ ಎಲೆಕ್ಷನ್ ದಲ್ಲಿ ಇವ್ರು ದುಡ್ಡು ಹಂಚಿಲ್ಲ ರಾಜಕೀಯ ಇದು ಗೆದ್ದು ಬಂದಾರ ಹೇಳ್ರಿ? ದುಡ್ಡು ಹಂಚೋದು, ಲಾ ಅಂಡ್ ಆರ್ಡರ್ ತಮ್ಮ ಕೈ ತೊಗೊಳೋದು, ಜನರ ಭಯ ಬಯಸೋದು, ಇದೇ ರೀತಿಯಾಗಿ ಒಂದು ಇವತ್ತು ಎಲ್ಲರೂ ಒಂದು ಇಡೀ ರಾಜ್ಯದಲ್ಲಿ ನೋಡ್ರಿ ಗೋಕಾಕ್ ರಾಜಕೀಯರನ್ನ ಹಂಗ ಹಿಂಗೆ ಅಂತ ಮಾತಾಡ್ತಾರ. ಅಂದ್ರೆ ಈ ಹೆಸರು ತಂದು ಕೊಟ್ಟಾರ ಇವ್ರು. ಗೋಕಾಕ್ ರಾಜಕಾರಣ ಅನ್ನೋದು ಬಿಹಾರ ರಾಜಕಾರಣ ಏನತ್ತಲ್ಲ ಅದೇ ಒಂದು ವರ್ಡ್ ಆಗಿಬಿಟ್ಟು ಸಮಾನಾಂತರ ಆಗ್ಬಿಟ್ಟದು. ಅದಕ್ಕ ಜನರು ದಯವಿಟ್ಟು ಇದನ್ನೆಲ್ಲ ಹೋಗ್ಬೇಕಂದ್ರ ಇವ್ರನ್ನ ಚುನಾವಣೆಗೆ ಏನ್ ಅಧಿಕಾರ ಕೊಟ್ಟದ್ರಲ್ಲ ಅದೇ ಅಧಿಕಾರ ಉಪಯೋಗ ಮಾಡ್ರಿ. ಮತ್ ಇವತ್ತು ಈ ಪಕ್ಷದವ್ರನ್ನ ಸೋಲಿಸಿ ಕಾಂಗ್ರೆಸ್ ಗೆದ್ದು ಬಂದ್ರೆ ಇದು ನಾವು ಒಂದು ಲಾ ಅಂಡ್ ಆರ್ಡರ್ ತಂದೆ ತರ್ತೀವಿ ಗೋಕಾಕದಲ್ಲಿ. ಎಲ್ಲೂ ಸಿಕ್ಕಿಲ್ಲ, ₹1 ಸಿಕ್ಕಿಲ್ಲ. ಎಷ್ಟೋ ಜನ ತಮ್ಮದೇ ದುಡ್ಡು ತಂದ ಚೆಲ್ಲಿ ನೋಡ್ಬೇಕ, ತಾವ್ ಚೆಲ್ಲಿ ನಮ್ ಕಾರ್ಯಕರ್ತ ಹೇಳ್ತಾನ ನನ್ ದುಡ್ಡಲ್ಲ ಅಂತ ಹೋದ್ರೆ ನೋಡ್ಬೇಕಾರೆ ವಿಡಿಯೋದಾಗ ಯಾರು ಹಂಗಂತಾರ? ವಿಡಿಯೋ ಮಾಡೋ ದುಡ್ಡು ಎಲ್ಲೈತಿ? ಚುನಾವಣಾ ಅಧಿಕಾರಿ ಯಾಕೆ ಕೊಡ್ಲಿಲ್ಲ? ಅದನ್ನ ಚುನಾವಣಾ ಅಧಿಕಾರಿ ತಂದು ಕೊಟ್ಟಿಲ್ಲ. ದುಡ್ಡು ಸಿಕ್ಕರೆ ಕೊಡ್ಬೇಕಲ್ಲ, ಅಷ್ಟು ದುಡ್ಡು ಎಲ್ಲಿದೆ ದುಡ್ಡು? ಅದು ಅವನು ಇದ್ದಂತ ಹಣ ತುಡು ಮಾಡ್ಕೊಂಡು ಹೋಗ್ಯಾರ. ಈ ರೀತಿ ದಿಂದಾಡಿ ದರೋಡೆ ಮಾಡೋದ ಮತ್ತ ಅದು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದು ಈ ರೀತಿ ನಡೆದದ. ಪಕ್ಷದವ್ರ ನಮ್ ಇದು ಡಕಾಯಿತಿ ಮಾಡಿದಾರ ಮತ್ತು ಹಲ್ಲೆ ಮಾಡಿದಾರ. 2 ಕೇಸ್ ಮಾಡಿದ್ವಿ, 11 ಜನರ ಮೇಲೆ ಮಾಡಿದ್ವಿ. ಬಡ್ಯಾತಾರ ಅಂತ ಹೇಳ್ಬೇಕು. ಮತ್ತೆ ರಿಟರ್ನ್ ತಗೊಂಡ್ ಬಂದ ರಸ್ನೆಗೆ ಬಂದ ಅಲ್ಲಿ ಎಲ್ಲ ಹಂಗ ಮಾಡಬಾರ್ದಂತ ತಿಳಿಸಿ ಹೇಳಿದ್ರು ಕೇಳಿಲ್ಲ. ಒಂದು 50 ಜನ ಬಂದಾಗ ಪೊಲೀಸರು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ತಗೊಂಡ್ ಹೋದ್ರು. ನಾ ಹೇಳಿದೆ ಪೊಲೀಸ್ ಸ್ಟೇಷನ್ ಕ್ಯಾಂಪೇನ್ ಮಾಡ್ಬೇಕಂತಂದ್ರೆ ಇಲ್ಲ ಸರ್ ನಿಮ್ ಪ್ರೊಟೆಕ್ಷನ್ ಮಾಡ್ಬೇಕು, ಹಂಗ ಬಿಟ್ಟು ನಿಮ್ನು ಬಿಡುದಿಲ್ಲ ಅಂತ ಹೇಳಿ ಆ ಸಲ ನಾವು ಪೊಲೀಸ್ ಸ್ಟೇಷನ್ ಹೋದ್ವಿ. ಅಲ್ಲಿ ಬಂದ್ರೆ ಅಲ್ಲಿ 100-200 ಜನ ಕೂಡಿದ್ರು. ಮತ್ತೆ ಎಲ್ಲಿ ಊರಾಗ ಓಡಿ ಹೋಗಿದ್ರಲ್ಲ ಅವ್ರನ್ನೆಲ್ಲ ಹೊಡೆದ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಹೊತ್ಕೊಂಡ್ ಬಂದ್ರು. ಯಾವ ಏನ್ ಲಾ ಅಂಡ್ ಆರ್ಡರ್ ಅದಲ್ಲ, ಏನು ಬಿಹಾರ ಆಗಿದೆ ಇದು? ಬಿಹಾರ ಸುಧಾರಣೆ ಆದ್ರೆ ಗೋಕಾಕ್ ಸುಧಾರಣೆ ಆಗ್ತಾ ಇಲ್ಲ.